ಒಂದು ಕಡೆ ಒಕ್ಕಲಿಗ ವರ್ಸಸ್ ಅಹಿಂದ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ವರ್ಲ್ಡ್ ವಾರ್ ಅಂತಂದರೆ ಈ ಟ್ವಿಟ್ಟರಲ್ಲಿ ಮಾಡ್ತಾ ಇರುವಂತಹ ವಾರ್. ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಹೈಕಮಾಂಡ್ ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಹೊರತು, ಈಗ ಬರೀ ಕೀಬೋರ್ಡಲ್ಲಿ ಇಬ್ಬರು ಫೈಟ್ ಮಾಡ್ತಾ ಇದ್ದಾರೆ. ನಾಳೆ ಎದರಂಬದ್ರ ಫೈಟ್ ಮಾಡೋದಕ್ಕೆ ನಿಂತು ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಮುಜುಗರ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರಾಂಪುರ ನಾಗೇಶ್ ಅವರು. ರಾಜೀನಾಮೆ ಕೊಟ್ಟರೋ ಇಲ್ವೋ ನನಗಂತೂ ಕೆಟ್ಟ ಕುತೂಹಲ ಇದೆ, ಅದಕ್ಕೆ ಅವ್ರನ್ನ ಕರೆಸಿದೀವಿ ಇವತ್ತು ಸ್ಟುಡಿಯೋಗೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಟ್ರ ರಾಜೀನಾಮೆ? ಖಂಡಿತ ಮೇಡಮ್. ಕೊಟ್ಟಿದ್ದಾರಂತೆ. ಆಲ್ ರೈಟ್, ಓಕೆ. ಇನ್ನು JDS ವಕ್ತಾರರಾದಂತಹ ಪ್ರದೀಪ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಅವರೇ, ತಮಗೂ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂತಹ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಥವಾ ಈ ಡಿಬೇಟ್ಗಳಿಗೆ ಅವರು ತಮ್ಮ ವಕ್ತಾರರನ್ನ ಕಳುಹಿಸ್ತಾ ಇಲ್ಲ. ಪಾಪ ಅವ್ರಿಗೂ ಮುಜುಗರ. ಅವ್ರು ಯಾರ ಪರವಾಗಿ ಮಾತಾಡಬೇಕು? ಡಿ ಕೆ ಶಿವಕುಮಾರ್ ಅವ್ರ ಪರ ಮಾತಾಡ್ಬೇಕಾ, ಸಿದ್ದರಾಮಯ್ಯನವ್ರ ಪರ ಮಾತಾಡ್ಬೇಕಾ, ಯಾರ ಪರವಾಗಿ ಮಾತಾಡ್ಬೇಕು ಅವರು? ಕಾಂಗ್ರೆಸ್ ವಕ್ತಾರರು. ಹೀಗಾಗಿ ಅವ್ರು ಕಳಿಸಿಲ್ಲ. ಅವ್ರ ಇಚ್ಛೆ, ನಾವು ಅದನ್ನ ಅವರ ಈ ಒಂದು ಇಚ್ಛೆಯನ್ನ ನಾವು ಗೌರವಿಸ್ತೀವಿ. ಯಾಕೆ ಅಂತಂದ್ರೆ ಪಾಪ ಅವರನ್ನ ನಾವು ಮುಜುಗರಕ್ಕೆ ಈಡು ಮಾಡೋದು ಅಷ್ಟು ಸರಿಯಲ್ಲ ಅಂತ ಅನ್ನಿಸುತ್ತದೆ. ಹಾಗಾದ್ರೆ ಲೆಟ್ಸ್ ಬಿಗಿನ್, ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ರಾಂಪುರ ನಾಗೇಶ್ ಅವರೇ, ಯಾವಾಗ ಕೊಟ್ರಿ ರಾಜೀನಾಮೆ? ಇವತ್ತು ಮೇಡಮ್. ಯಾರಿಗೆ ಕೊಟ್ರಿ? ನಮ್ಮ ಕಾಂಗ್ರೆಸ್ ಕಚೇರಿಯ ಉಸ್ತುವಾರಿಗಳಿರ್ತಕ್ಕಂಥವ್ರನ್ನ ಭೇಟಿ ಮಾಡಿ ನನ್ನ ಅಳಲನ್ನ ಮತ್ತು ನನ್ನ ಅಭಿಮಾನದ ಮಾತುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಸ್ವೀಕರಿಸಿದ್ರ? ಏನು ಹೇಳಲೇ ಇಲ್ವಾ ಅವರು? ಯಾಕ್ರಿ ಬೇಡ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ, ಇದೆಲ್ಲ ಒಳ್ಳೆಯದಲ್ಲ ಹೇಳಿದ್ರು. ನಮ್ಮ ಪಕ್ಷದ ವರಿಷ್ಠರು ಭಾಳ ಸದ್ಯದಲ್ಲೇ ಕೆಲವು ದಿನಗಳಲ್ಲೇ ಈ ಸಮಸ್ಯೆ ಬಗೆಹರಿತದೆ. ಇದು ಸಮಸ್ಯೆ ಅಲ್ಲ, ಇದು ನಮ್ಮ ಕುಟುಂಬದ ವಿಚಾರ. ನಮ್ಮ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿತದೆ ಅಂತೇಳಿ. ಸೊ ಇಂಥ ನನ್ನಿಂದ ರಾಜಕಾರಣ, ರಾಷ್ಟ್ರ ರಾಜಕಾರಣ ಬದಲಾಗ್ತಾರೆ ಅಂತ ರಾಜೀನಾಮೆ ಕೊಟ್ಟಿಲ್ಲ. ನನ್ನಂಥ ಒಬ್ಬ ಸಣ್ಣ ಮಟ್ಟದವನು ಈ ಥರ ರಿಯಾಕ್ಟ್ ಆಗ್ತಾರೆ ಅಂದರೆ ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರ್ತದೆ. ಪ್ರತಿಯೊಬ್ಬ ವಾರ್ಡ್ ಮಟ್ಟದ, ಬ್ಲಾಕ್ ಮಟ್ಟದ ಕಾರ್ಯಕರ್ತರುಗಳಿಗೆ ಈ ಥರ ಇರಿಸುಮುರುಸಾಗೋದು ಬೇಡ ಅಂತೇಳಿ ಹೈಕಮಾಂಡ್ ಒಂದು ತೀರ್ಮಾನ ತಗೊಳ್ಳೇನು ಏಕೈಕ ಉದ್ದೇಶದಿಂದ. ನೀವು ಒಬ್ಬರೇ ಕೊಟ್ರ ಅಥವಾ ನಿಮ್ಮ ಬ್ಲಾಕ್ ಎಲ್ಲ ಪದಾಧಿಕಾರಿಗಳು ಎಲ್ಲ ಕೊಟ್ರ? ಸಾಂಕೇತಿಕವಾಗಿ ನಾನು ಕೊಟ್ಟಿದ್ದೀನಿ. ನಾಳೆ ಕೊಡ್ತಾರಾ? ಇನ್ನು ಒಂದು ವಾರದ ಒಳಗಡೆ. ಯಾಕೆ ಸರ್ ಅಷ್ಟು ತನಕ ಯಾಕೆ ವೇಟ್ ಮಾಡ್ತೀರಾ? ನಮ್ಮ ನಾಯಕರುಗಳು ಹೈಕಮಾಂಡ್ ಎಲ್ಲ ತೀರ್ಮಾನ ತಗೋತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬಿಟ್ರೆ ಮತ್ತೆ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ಬೋದಾ? ಅದನ್ನ ನಂತರ ಯೋಚನೆ ಮಾಡ್ತೀನಿ. ನಮ್ಮ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕನ್ನೋದು ಒಂದ್ ಅಂಶದ ಕಾರ್ಯಕ್ರಮ. ಯಾಕೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ನಾವು ಸಿದ್ದರಾಮಯ್ಯ ಸಾಹೇಬ್ರು ಸರಿ ಇರೋದಕ್ಕೇನೆ 1 ಟರ್ಮ್ 2 ಟರ್ಮ್ 7 ವರ್ಷಗಳ ಕಾಲ ನಿರಂತರವಾಗಿದ್ದಾರೆ. ಇನ್ನು ಬಾಕಿ ಉಳಿದಿರತಕ್ಕಂಥ 2.5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಒಬ್ಬರಿ ಸಂಘ ಸಂಸ್ಥೆ ಸಂಘಟನೆಯಲ್ಲಿ ಇದಾರಲ್ಲ, ಆಡಳಿತ ಹೆಂಗೆ ನಡೆಸ್ತಾರೆ ಅಂತ ನಾವು ನೋಡ್ಬೇಕಲ್ಲ. ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯಲ್ಲಿ ನಂಬರ್ 1 ತಗೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಬಗ್ಗೆ ಯಾರು ವಿರೋಧ ಪಕ್ಷದವರು ಮಾತಾಡಂಗಿಲ್ಲ. ಸಂಘಟನೆ ವಿಚಾರದಲ್ಲಿ ಆಡಳಿತ ನಡೆಸಬೇಕು. ಹೌದು, ಖಂಡಿತ ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ ಮೇಡಮ್. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಮಾಡಿದ್ದಾರೆ. ಆಡಳಿತ ಚೆನ್ನಾಗಿ ಮಾಡ್ತಾ ಇಲ್ಲ, ಹಂಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವರು ಆಡಳಿತ ಇಲ್ಲ ಸಿದ್ದರಾಮಯ್ಯನವರು ಆಡಳಿತ ನಡೆಸಿದ್ರು. ಅವ್ರು ಹೆಂಗ್ ಮಾಡ್ತಾರೆ ಅಂತ ನೋಡಕ್ಕೆ ಇಳಿಸ್ಬೇಕು. ಅವಕಾಶ ಕೊಟ್ಟಾಗ ಆಟದ ಗೊಂಬೆನಾ ಸಿದ್ದರಾಮಯ್ಯನವರು? ಇಲ್ಲ ಮತ್ತೇನು ಅವಕಾಶ ಕೊಟ್ಟ ಅಲ್ಲ ಸರ್. ಒಬ್ಬ ಮುಖ್ಯಮಂತ್ರಿ ಅಂದ್ರೆ ನೀವು ಒಂದು ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಯಾಕೆ ಅಂತಂದ್ರೆ ಅವ್ರು ಹೆಂಗ ಆಡಳಿತ ನಡೆಸ್ತಾರೆ ಅಂತ ನೋಡ್ಬೇಕು ಅಂತ ಒಬ್ಬ ಸಿಟ್ಟಿಂಗ್ ಸಿಎಂ ಅನ್ನ ತಾವು ಪದಚ್ಯುತಿಗೊಳಿಸಿ ಪದಚ್ಯುತಿ ಅಲ್ಲ ಅವಕಾಶ. ಒಂದು ಕುಟುಂಬ ಇದೆ, ಅಣ್ಣ ತಮ್ಮಂದಿರು ಇದ್ದಂಗೆ. ಅಣ್ಣನಿಗೆ ಅವಕಾಶ ಕೊಟ್ಟಾದ್ಮೇಲೆ ತಮಗೆ ಅವಕಾಶ ಸಿಗ್ಬೇಕಲ್ಲ. ಇಲ್ಲ ಅದ ಕೊಡ್ತೀನಿ, ಈಗ ನನ್ನನ್ನು ಮಾಡಿದೀರಾ ಮುಗಿಸಿದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಹೆಂಗ ಆಡಳಿತ ಮಾಡ್ತಾರೆ ಅಂತ ನೋಡ್ಬೇಕು ಅನ್ನೋ ಕಾರಣಕ್ಕೆ ನೀವು ಸಿದ್ದರಾಮಯ್ಯನವರನ್ನ ಇಳಿಸ್ಬೇಕು ಅನ್ನೋ ವಾದ ಇದೆಯಲ್ಲ ನಾಗೇಶ್ ಅವರೇ. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಅವರೇ ನಾಯಕತ್ವದಲ್ಲಿ ವೆರಿ ಶಾರ್ಟ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಂತ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ತಾರೆ. ಅವರು ಜವಾಬ್ದಾರಿ ಇದ್ದಂತ ನಾಯಕರು, ಅವ್ರಿಗೂ ತಾಳ್ಮೆ ಇದೆ, ಸಹನೆ ಇದೆ. ಪಕ್ಷದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಶ್ರಮ ಏನೇನಂತ ಮನವರಿಕೆ ಇದೆ. ಆದ್ರೆ ಯಾರೋ ಕೆಲವೇ ಬೆರಳೆಣಿಕೆ ಅಷ್ಟು ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ನಮ್ಮ ಬೆಳೆ ಬೇಯಲ್ಲ ಅಂತಕ್ಕಂಥ ಕೆಲವು ಬೆಂಬಲಿಗರು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಏನಂತ? ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಸೊ ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ದಾರೆ. ಅ ವರ್ಲ್ಡ್ ಇಸ್ ನಾಟ್ ಪವರ್ ಅನ್ಲೆಸ್ ಇಟ್ ಬೆಟರ್ಸ್ ದಿ ವರ್ಲ್ಡ್ ಆಫ್ ದಿ ಪೀಪಲ್ ಅಂತ. ಅಂದ್ರೆ ಜನರ ಜೀವನವನ್ನ ಸುಧಾರಿಸಿದ ಮಾತಿಗೆ ಬೆಲೆ ಇಲ್ಲ ಅಂತ. ಸೊ ಮಾತಿಗೆ ಬೆಲೆ ಇಲ್ಲ, ಒಟ್ಟು ಮಾತಿಗೆ ಬೆಲೆ ಕೊಡಬೇಕು ಅನ್ನೋದು ಜಗಜ್ಜಾಹೀರಾತು ಮಾತು. ಪ್ರತಿಯೊಬ್ಬರ ಅಭಿಪ್ರಾಯ.
ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಇನ್ನ ಬಾಕಿ ಇರೋದು- ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಕೊಟ್ಟಿದ್ದೇನೆ. 2013ರಿಂದ 18ರಲ್ಲಿ 165 ಭರವಸೆ ಈಡೇರಿಸಿದ್ದೇನೆ. ನನ್ನ ಸ್ಟ್ರೈಕ್ ರೇಟ್ 95%. ಈ ಕಾಲಾವಧಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ 593 ಭರವಸೆಯಲ್ಲಿ 2.5 ವರ್ಷಕ್ಕೆ 243 ಭರವಸೆ ಈಡೇರಿಸಿದ್ದೇನೆ. ಯಾವ ಭರವಸೆ ಬಗ್ಗೆ ಮಾತಾಡ್ತಿದ್ದೀರಿ ತಾವು? ಸಿದ್ದರಾಮಯ್ಯ ಸಾಹೇಬರು DK ಶಿವಕುಮಾರ್ ಸಾಹೇಬರು ಜೋಡೆತ್ತುಗಳಾಗಿ ಕೊಟ್ಟಂತ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿಲ್ಲ. ಗ್ಯಾರಂಟಿಗಳು ಸರ್ಕಾರದಲ್ಲಿ ಅದರಲ್ಲೂ DK ಶಿವಕುಮಾರ್ ಅವ್ರ ಪಾತ್ರ ಇದೆ ಖಂಡಿತ ಮೇಡಮ್. ಸಿದ್ದರಾಮಯ್ಯ ಸಾಹೇಬ್ರದ್ದು ಎಷ್ಟು 50% ಇದ್ರೆ DK ಶಿವಕುಮಾರ್ ಅವ್ರದ್ದು 50% ಇದೆ. ಅಧಿಕಾರದಲ್ಲಿ 2 ಮಾತಿಲ್ಲ. ಪಕ್ಷ ಸಂಘಟನೆ ಮಾಡೋಲ್ಲ ಬರೀ ಸಿದ್ದರಾಮಯ್ಯರಿಂದ ಆಗ್ಲಿ ಬರೀ DK ಶಿವಕುಮಾರ್ ಇಂದಲೇ ಬಂದಿಲ್ಲ. ಇಬ್ರು ನಾಯಕರುಗಳು ಅವರ ಶ್ರಮ ತನ್ನು ಮನ ಧನ ಸಮೇತವಾಗಿ ಹೋರಾಟ ಮಾಡಲಾಗಿ ಸರ್ಕಾರ ಜಾರಿಗೆ ಬಂತು. ಇಲ್ಲ ಅಂದ್ರೆ ಸರ್ಕಾರ ಬರಕ್ ಸಾಧ್ಯ ಆಯ್ತಿರ್ಲಿಲ್ಲ. ಬಿಜೆಪಿ ಹೊಡೆತದಲ್ಲಿ JDS ಅವ್ರ ಹೊಡೆತದಲ್ಲಿ ಆ ನಂಬಿಕೆ ಇಟ್ಕೊಂಡು ಕೆಲಸ ಬಂದು ಸರ್ಕಾರ ಬಂದಿದೆ. ಈ ಸರ್ಕಾರವನ್ನ ಮೊದಲನೇ ತೀರ್ಮಾನ ಆಗಿತ್ತು 2 ವರ್ಷಗಳ ಕಾಲ. ಇವತ್ತು ಶೋಷಿತ ಸಮುದಾಯದ ಅಹಿಂದ ಸಂಘಟನೆಗಳ ನಾಯಕರು ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ಶೋಷಿತ ಸಮುದಾಯಗಳಿಗೋಸ್ಕರ ಸಮಾವೇಶ ಮಾಡ್ತೀರಿ, ನಾವು ನಿಮ್ ಜೊತೆ ಇದೀವಿ ಅಂತ ಹೇಳ್ತೀರಿ. ಯಾವಾಗ ಬೇಕಾ ಅವಾಗ ಕಿತ್ತಾಕಿ ನಾವೇನ್ ಬಿಟ್ಟಿ ಬಿದ್ದಿದೀವ ಅಂತ ಕೇಳ್ತಾ ಇದಾರೆ ಅವರು. ಕೆಲವು ಪಾಪ ಅವರ ಅನುಯಾಯಿಗಳ ಅವ್ರ ಅಭಿಪ್ರಾಯ ಸ್ವಂತ ನೀವು ಅನುಯಾಯಿಗಳೇ, ಇಡೀ ನೀವು ಅನುಯಾಯಿಗಳೇ. ಖಂಡಿತ ನಿಮ್ಮ ತರಾನೇ ಅವ್ರಿಗೂ ಇರ್ತಾರೆ ಅನುಯಾಯಿಗಳು. ಸಿದ್ದರಾಮಯ್ಯ ಸಾಹೇಬ್ರು ಬೇಕು ಅಂತ ಅವ್ರು ಹೇಳ್ದಂಗೆ DK ಶಿವಕುಮಾರ್ ಬೇಕು ಅಂತ ನಾನು ಕಾಂಗ್ರೆಸ್ಸಿಗನಾಗಿ ನಾನು ಕೂಡ ನೀವು ಕಾಂಗ್ರೆಸ್ಸಿಗನಾಗಿ ಹೇಳ್ತಿದ್ದೀರಾ, ಅವರು ಜಾತೀಯ ನಾಯಕರಾಗಿ ಹೇಳ್ತಾ ಇದ್ದಾರೆ. ಜಾತಿ ನಾಯಕರಾಗ್ಲೇ ಪಕ್ಷ ಬಂದಾಗ ಎಲ್ಲಿದ್ರು ಆ ಜಾತಿ ನಾಯಕರ ಅಡ್ರೆಸ್ ಇಲ್ಲ. ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಒಬ್ರೇನಾ? ಸಿದ್ದರಾಮಯ್ಯ ಒಬ್ರೇನಾ? ಹೌದು, ಇಲ್ವೇ ಇಲ್ಲ. ಅವ್ರ ಸಿದ್ದರಾಮಯ್ಯನವರಿಂದಾನೇ ಅಹಿಂದ ಓಟುಗಳು ಕ್ರೋಢೀಕರಣಗೊಂಡಿದ್ದು. ಅದನ್ನ ಎಲ್ಲರೂ ಒಪ್ಕೊಳ್ತಾರೆ. ಯಾಕೆ ಪ್ರದೀಪ್ ಅವರು ಒಪ್ಕೊಳ್ಳಲ್ವಾ? ನೀವು ಒಪ್ಕೊಳ್ಳಲ್ವಾ? ಇದಕ್ಕೂ ನೀವು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಮಾತ್ರ ಯೋಚನೆ ಮಾಡೋದಾದ್ರೆ, ಇರೆಸ್ಪೆಕ್ಟಿವ್ ಆಫ್ ಯುವರ್ ಪಾರ್ಟೀಸ್, ನಾನು ನಿಮ್ಮ ಪಾರ್ಟಿ ಪ್ರೆಸೆಂಟೇಷನ್ ಬಿಟ್ಬಿಟ್ಟು ನೀವು ಕಾಂಗ್ರೆಸ್ ಮಟ್ಟಿಗೆ ಯೋಚನೆ ಮಾಡೋದಾದ್ರೆ ಅಹಿಂದ ಮತಗಳ ಕ್ರೋಢೀಕರಿಸೋದ್ರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆಯಾ ಇಲ್ವಾ ಸರ್? ಪ್ರದೀಪ್ ಸರ್ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಪಾತ್ರ ಇದೆ. ಅಹಿಂದ ಅಂದ್ರೆ ಹೈಯೆಸ್ಟ್ ಶೇಕಡಾವಾರು ತೆಗೆದುಕೊಂಡ್ರೆ ಇಟ್ಸ್ ಬಿಕಾಸ್ ಆಫ್ ಸಿದ್ದರಾಮಯ್ಯನವರು ಅಂತ ಹೇಳ್ಬಹುದಾ? ಖಂಡಿತ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ, ಈ ಸರ್ಕಾರ ಬರ್ಲಿಕ್ಕೆ ಸಿದ್ದರಾಮಯ್ಯವ್ರ ಫ್ಯಾಕ್ಟ್ರಿ ಇದೆ. ಅಹಿಂದ ನಾಯಕರಾಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಕೂಡ, ಅದು ನಿಜ, ಅದು ಒಪ್ತೀವಿ. ಆದರೆ ಸಿದ್ದರಾಮಯ್ಯನವರು ಏನು ಕ್ಲೈಮ್ ಮಾಡ್ತಿದಾರಲ್ಲ, ಆದರೆ ನೀವು 2018, 2013ರಿಂದ 2018 ಅವರೇ ಚೀಫ್ ಮಿನಿಸ್ಟರ್ ಆಗಿದ್ರು. 2018ರಲ್ಲಿ ಅವರದೇ ನಾಯಕತ್ವದಲ್ಲಿ ಚುನಾವಣೆಗೆ ಹೋದ್ರು. ಯಾಕೆ ಮೆಜಾರಿಟಿ ಬರಲಿಲ್ಲ? 2018ರಲ್ಲಿ ಅವ್ರ ನಾಯಕತ್ವದಲ್ಲಿ ಚುನಾವಣೆಗೆ ಹೋದ್ರಲ್ಲ, ಅವತ್ತು ಕೇವಲ 64 ಸೀಟ್ ತಗೊಂಡ್ರು.